ದಶಕಗಳ ಕಾಲ ಇದೇ ಸಿನಿಮಾ ಕ್ಷೇತ್ರದಲ್ಲಿ ಅವರಿದ್ದವರು. ಸೊ ಅಪ್ಪು ಅವ್ರನ್ನ ಹತ್ತರಿಂದ ಬಲ್ಲವರು. ಗೊತ್ತು ಅನೇಕರಿಗೆ ರಾಜ್ಕುಮಾರ್ ಕುಟುಂಬದ ಜೊತೆಗೆ ನನ್ನ ಬಹಳ ಆತ್ಮೀಯ ನಂಟಿದ್ದಾರೆ. ಎಷ್ಟೇ ದೂರ ಇದ್ರೂ ಅಲ್ಲಿಂದಲೇ ಒಂದು ಕಣ್ ಸನ್ನೆ ಇಲ್ಲ, ಒಂದು ಕೈ ಸನ್ನೆ ಇಲ್ಲ ವಿಶ್ ಮಾಡೋದು. ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಅಂಶ ಏನಾದರೂ ಹೇಳ್ಬೋದು ಅವ್ರ ಬಗ್ಗೆ, ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ಏನಾದರೂ? ಅವರು ಟೆಕ್ನಾಲಜಿ ಬಗ್ಗೆ ಅವಳು ಬಹಳ ಆಸಕ್ತಿ ಇತ್ತು. ಫೋಟೋಗ್ರಫಿ, ಕ್ಯಾಮ್ರಾ, ಈ ವಿದೇಶದಲ್ಲಿ ಶೂಟಿಂಗ್ ಮಾಡುವಂಥ ಒಂದು ಟ್ರೆಂಡ್ ಸ್ಟಾರ್ಟ್ ಮಾಡಿದೆ ಅಪ್ಪು ಅವರು. ಒಂದು ಸರಿ ನಿಮಗೆ ಆ ವಿಷಯ ಕೇಳಿದ ತಕ್ಷಣ ಅಪ್ಪು ಸರ್ ಇಲ್ಲ, ಈ ಥರ ವಿಧಿವಶರಾಗಿದ್ದಾರೆ ಅಂದ ತಕ್ಷಣ ಆ ಮೊಮೆಂಟ್ ಏನು ಅನಿಸ್ತು ಸರ್? ಅಷ್ಟು ಏನಂಥದ್ದು ಏನಾಯಿತು ಅಂತ ಒಂಥರ ಗೊಂದಲ ಆಯಿತು. ಇರಲಿಕ್ಕಿಲ್ಲ ಅಂತಲೇ ಸುಳ್ಳಂತಲೇ ನನ್ನ ಖಂಡಿತವಾಗಿ ಒಂದು ನಮ್ಮ ದುರ್ದೈವ. ತುಂಬ ಚಿಕ್ಕ ವಯಸ್ಸು, ಅನೇಕರಿಗೆ ಅವರು ನಿಧನ ಹೊಂದಿದ ನಂತರ ಗೊತ್ತಾಯಿತು ಅವ್ರು ಏನೇನು ಮಾಡ್ತಿದ್ರಂತ. ಅಪ್ಪು ಅಂದರೆ ಸರಳತೆಯ ಸಾಮ್ರಾಟ, ಅಪ್ಪು ಅಂತ ಅಂದರೆ ನಗುಮೊಗದ ಒಡೆಯ. ಸಿನಿ ಪತ್ರಕರ್ತರು ಕಂಡಂತೆ ಅಪ್ಪು ಹೇಗಿದ್ರು, ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಹಿರಿಯ ಸಿನಿ ಪತ್ರಕರ್ತರಾದಂತಹ ಸದಾಶಿವ ಶೆಣೈ ಅವರು. ದಶಕಗಳ ಕಾಲ ಇದೇ ಸಿನಿಮಾ ಕ್ಷೇತ್ರದಲ್ಲಿ ಅವರಿದ್ದವರು. ಸೊ ಅಪ್ಪು ಅವ್ರನ್ನ ಹತ್ತರಿಂದ ಬಲ್ಲವರು. ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಅಪ್ಪು ಅಂತ ಅಂದರೆ ನಮ್ಗೆ ಫಸ್ಟ್ ಬರೋದೇನೆ ಅವರ ನಗುಮುಗ, ಆ ಒಂದು ನಿಷ್ಕಲ್ಮಶವಾದ ನಗು ಬರುತ್ತೆ. ಸೊ ನೀವು ದಶಕಗಳ ಕಾಲ ಈಗ ಒಂದು ಕ್ಷೇತ್ರದಲ್ಲಿದ್ದವರು, ಅಪ್ಪು ವ್ಯಕ್ತಿತ್ವದ ಬಗ್ಗೆ ನೀವು ಹೇಳ್ತೀರಾ, ನೀವು ಕಂಡಂತೆ? ನೀವೇ ಹೇಳಿದ್ರಿ ಏನಂದರೆ ಅಪ್ಪು ಅವರು ಸರಳ, ಖಂಡಿತವಾಗಿ ಸರಳ, ಸಜ್ಜನ, ಸುಂದರ, ಬಹಳ ದೊಡ್ಡ ಫ್ಯಾಮಿಲಿಯಲ್ಲಿ ಹುಟ್ಟಿ ಬಂದವರು. ಹಾಗಾಗಿ ಅವ್ರು ಏನೇ ಮಾಡಿದ್ರು, ಏನೇ ಮಾತಾಡಿದ್ರು ನಡೀತಿತ್ತು. ಬಟ್ ಅವರು ಸರಳತೆಯೇ ಅವರಿಗೆ ಒಂದು ಭೂಷಣ ಅಂತಾರಲ್ಲ, ಆ ಥರ ಅವರ ನಡೆ ನುಡಿ, ಅವರ ಆ್ಯಟಿಟ್ಯೂಡ್, ಅವರ ಬಾಡಿ ಲ್ಯಾಂಗ್ವೇಜ್ ಒಂದು ಆದರ್ಶ ಆಗಿತ್ತು, ಎಲ್ರಿಗೂ ಆದರ್ಶ ಆಗಿತ್ತು, ಅಷ್ಟು ಮಾತ್ರ ಹೇಳ್ಬೋದು. ಗೊತ್ತು ಅನೇಕರಿಗೆ ರಾಜ್ಕುಮಾರ್ ಕುಟುಂಬದ ಜೊತೆಗೆ ನನ್ನ ಬಹಳ ಆತ್ಮೀಯ ನಂಟಿದೆ. ಅದರಲ್ಲೂ ಭಾಳ ಮುಖ್ಯವಾಗಿ ಶಿವರಾಜ್ಕುಮಾರ್ ಕುಟುಂಬದ ಜೊತೆಗೆ. ಅದು ಅಪ್ಪು ಅವರಿಗೂ ಗೊತ್ತಿತ್ತು. ಅಪ್ಪು ಕೂಡ ಅಲ್ಲಿ ಸಿಗ್ತಿದ್ರು, ಬಂದರೆ ಮಾತಾಡೋದು ಅಥವಾ ಆ ಒಂದು ಏನಂತಾರೆ ರೆಸ್ಪೆಕ್ಟ್ ಕೊಡೋದು, ಇದೆಲ್ಲ ಆ ಗೌರವ ಕೊಡೋದು. ಎಷ್ಟೇ ದೂರ ಇದ್ರೂ ಅಲ್ಲಿಂದಲೇ ಒಂದು ಕಣ್ ಸನ್ನೆ ಇಲ್ಲ, ಒಂದು ಕೈ ಸನ್ನೆ ಇಲ್ಲ ವಿಶ್ ಮಾಡೋದು. ಆ ಥರದ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಕೊಡೋದು, ಅದೆಲ್ಲ ಅವರಿಂದ ಕಲ್ತಿದ್ದೆ. ಆಮೇಲೆ ಭಾಳ ಮುಖ್ಯವಾಗಿ ನನಗೆ ಒಮ್ಮೆ ಅನಿಸಿದ್ದು, ಇನ್ನು ಅವರಿಗೆ ಸ್ಟೇಟ್ ಅವಾರ್ಡ್ ಬಂದಾಗ, ನಿಮ್ಗೆ ಗೊತ್ತಲ್ಲ, ನಾವು ಸ್ಟೇಟ್ ಅವಾರ್ಡ್ ಬಂದಾಗ ಒಂದು ಕಾಂಪಿಟೇಷನ್ ಇರುತ್ತೆ ಜರ್ನಲಿಸ್ಟ್ ಆಗಿ, ಫಸ್ಟ್ ನ್ಯೂಸ್ ಕೊಡಬೇಕು ಅಂತ. ಅಲ್ಲಿ ಥಿಂಕ್ ಮಾಡುವಾಗ, ಹುಡುಕುವಾಗ ನನಗೆ ಅಪ್ಪು ಸರಿಗೆ ಅವಾರ್ಡ್ ಬಂದಿರೋ ಗೊತ್ತಾಗಿತ್ತು. ನಾನೇ ಫೋನ್ ಮಾಡಿ ಅವರಿಗೆ ಕಂಗ್ರಾಟ್ಸ್ ಹೇಳಿದೆ. ಇನ್ನೂ ಅಫಿಷಿಯಲ್ ಅನೌನ್ಸ್ ಆಗಿರಲಿಲ್ಲ. ಆವತ್ತು ಸಾಯಂಕಾಲ ಅದೇ ಅವಾರ್ಡ್ ಅನೌನ್ಸ್ ಆಗಬೇಕಿತ್ತು. ನಾನೇ ಅವ್ರಿಗೆ ವಿಶ್ ಮಾಡಿದೆ. ಹೌದಾ ಹೌದಾ ಅಂತ ಅವ್ರೊಂಥರ ಥ್ರಿಲ್ ಆಗಿಬಿಟ್ಟು ಖುಷಿ ಆಗಿಬಿಟ್ರು. ಆಮೇಲೆ ಅವತ್ತು ಸಂಜೆ ಅನೌನ್ಸ್ ಆಯಿತು. ಅದನ್ನು ಎಷ್ಟೋ ಬಾರಿ, ಎಷ್ಟೋ ವರ್ಷ ತುಂಬ ಜನ ಹತ್ರ ಅದು ಸಿಕ್ಕಿದಾಗಲೇ ಹೇಳ್ತಿದ್ರು, ನನಗೆ ಸ್ಟೇಟ್ ಅವಾರ್ಡ್ ಬಂದಿರು. ಫಸ್ಟ್ ಹೇಳಿದ್ದೆ ಇವ್ರು, ಅಂದರೆ ನನ್ನ ಪಾತ್ರ ಏನಿಲ್ಲ ಅಲ್ಲಿ, ನಾನು ಬರೀ ಹೇಳಿದೆ ಅಷ್ಟೇ. ನನಗೂ ಅದಕ್ಕೂ ಅವಾರ್ಡ್ಗೂ ಯಾವ ರೀತಿ ಸಂಬಂಧನೇ ಇಲ್ಲ. ಅವ್ರು ಹೇಳುವ ರೀತಿ ನೋಡಿದ್ರೆ ನಾನೇ ಕೊಡಿಸಿದೆ ಎಂಬ ಅರ್ಥ ಬರುವ ರೀತಿಯಲ್ಲಿ ಮಾತಾಡ್ತಿದ್ರು. ಆಮೇಲೆ ಮನೆಗೆ ಹೋದ್ರು ಅಂತ, ಅಫ್ಕೋರ್ಸ್ ರಾಜ್ಕುಮಾರ್ ಫ್ಯಾಮಿಲಿ, ಅದು ಅಪ್ಪು ಅಂತಲ್ಲ, ಯಾರೇ ಆದ್ರೂ ಅತಿಥಿಗಳನ್ನು ಬರಮಾಡಿಸ್ಕೊಳ್ಳೋದು, ಮಾತಾಡೋದು. ಆಮೇಲೆ ನಾನು ಒಂದು ಚಾನಲಲ್ಲಿ ಕೆಲಸ ಮಾಡುವಾಗಂತೂ ನನಗೆ ಯಾವಾಗ ನೋಡಿದ್ರು ಸಂದರ್ಶನ ಕೊಡ್ತಿದ್ರು, ಅವ್ರು ಫೋನ್ ತಗೋತಿದ್ರು. ಅಥವಾ ನಮ್ಮ ಚಾನಲ್ ಇನ್ನು ಅಫಿಷಿಯಲಿ ಇನಾಗ್ರೇಷನ್ ಆಗದಿದ್ದಾಗ ಕೂಡ ಒಮ್ಮೆ ಕರೆದಾಗ ನಮ್ಗೆ ಖುಷಿ ಅಂದಾಗ ಆದರೂ ಕೂಡ ಬಂದಿದ್ರು. ಆವಾಗ ಚಾನಲ್ ಉದ್ಘಾಟನೆ ಆಗೋ ಮೊದಲೇ ಬಂದು ಶುಭ ಹಾರೈಸಿರು. ಈ ಥರ ಅವರು ಒಂಥರ, ಅದಕ್ಕೆ ಸಿಂಪಲ್ ಹೇಳೋದು ಅದೇ, ಸರಳ ಮತ್ತು ಸಿಂಪಲ್ ಅಂತೇಳಿ. ಅವರು ಬರಲೇಬೇಕಂತೇನಿಲ್ಲ, ಬರೆದಿದ್ದರೂ ನಡೀತಿತ್ತು. ಆ ಥರದ ವ್ಯಕ್ತಿತ್ವ ಅವ್ರದ್ದಲ್ಲ. ಈಸ್ ಎ ನೈಸ್, ವೆರಿ ನೈಸ್ ಹ್ಯೂಮನ್ ಬೀಯಿಂಗ್, ನೈಸ್ ಆರ್ಟಿಸ್ಟ್. ಆಮೇಲೆ ಸಿನಿಮಾ ರಿವ್ಯೂ ಆದಮೇಲೆ ಕೂಡ ನಮ್ಮ ವಿಮರ್ಶೆಗಳನ್ನು ಅವರು ಓದ್ತಿದ್ರು, ಅದರ ಬಗ್ಗೆ ಹೇಳ್ತಿದ್ರು. ಒಂದೆರಡು ಮಾತಾದರೂ ಹೇಳ್ತಿದ್ರು, ಓದಿದ್ರೆ ಅದು ಚೆನ್ನಾಗಿತ್ತು. ಆಮೇಲೆ ನಾವು ಕ್ರಿಟಿಸೈಸ್ ಮಾಡಿದರೂ ಕೂಡ ಅದನ್ನು ಯಾವತ್ತೂ ಪಾಸಿಟಿವ್ ಆಗೇ ತಗೋತಿದ್ರು. ಆ ಥರದ ಭಾಳ ರಾಜ್ಕುಮಾರ್ ಫ್ಯಾಮಿಲಿಯ ಎಲ್ಲರ ಗುಣ ಅದು. ಅಂದರೆ ಜನರಿಗೆ ಸಾಮಾನ್ಯವಾಗಿ ಗೊತ್ತಿರೋದು ಅಂತಂದರೆ ಆನ್ ಸ್ಕ್ರೀನ್ ನೋಡಿದಾಗ ಅದೊಂದು ಬೇರೆ ಇರುತ್ತೆ. ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಅಂಶ ಏನಾದರೂ ಹೇಳ್ಬೋದು ಅವ್ರ ಬಗ್ಗೆ, ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ಏನಾದರೂ? ಅವರು ಟೆಕ್ನಾಲಜಿ ಬಗ್ಗೆ ಅವಳು ಬಹಳ ಆಸಕ್ತಿ ಇತ್ತು. ಫೋಟೋಗ್ರಫಿ, ಕ್ಯಾಮ್ರಾ, ಯಾವ ಕ್ಯಾಮ್ರಾ ಬಗ್ಗೆ ಮಾತಾಡ್ತಿದ್ರು, ಯಾವ ಕ್ಯಾಮ್ರಾ ವಿದೇಶದಿಂದ ಪರ್ಚೇಸ್ ಮಾಡಿದ್ದೀನಿ, ಅದರ ಸ್ಪೆಷಾಲಿಟಿ ಏನು, ಆಮೇಲೆ ಟೆಕ್ನಾಲಜಿಯನ್ನು ಹೇಗೆ ಬಳಸ್ಕೋಬೇಕು. ಟೆಕ್ನಾಲಜಿಲಿ ಅಂತ ಅವರಷ್ಟು ಫಾಸ್ಟಾಗಿ ಯಾರೂ ಇರಲೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಹೀರೋಗಳಲ್ಲಿ.
ಆಮೇಲೆ ಬಹಳ ಮುಖ್ಯ ನನ್ನ ಅನಿಸಿಕೆ, ಐ ಡೋಂಟ್ ನೋ, ಐ ಮೇ ಬಿ ರಾಂಗ್, ಈ ವಿದೇಶದಲ್ಲಿ ಶೂಟಿಂಗ್ ಮಾಡುವಂಥ ಒಂದು ಟ್ರೆಂಡ್ ಸ್ಟಾರ್ಟ್ ಮಾಡಿದೆ ಅಪ್ಪು ಅವರು. ಅವ್ರ ಸಿನಿಮಾದಿಂದಲೇ ಅದು ಸ್ಟಾರ್ಟ್ ಆಗಿದ್ದು. ಅಲ್ಲಿವರೆಗೆ ನಮ್ಮವರು ಹೆಚ್ಚಿನವರು ಏನು ಮ್ಯಾಕ್ಸಿಮಮ್ ಮೈಸೂರು, ಚಿಕ್ಕಮಗಳೂರು, ನಮ್ಮ ಮಂಗಳೂರು ಬೀಚ್ಗಳು ಇಷ್ಟೇ ಇದ್ವಿನ ವಿದೇಶಕ್ಕೆ ಹೋಗಿ ಶೂಟಿಂಗ್ ಮಾಡಿದದು. ಮೇ ಬಿ ಆಗ ಸಿಂಗಾಪುರದಲ್ಲಿ ರಾಜ ಕುಳ್ಳ ವಿಷ್ಣುವರ್ಧನ್ ಮಾಡಿದ, ಆ ಸಬ್ಜೆಕ್ಟೇ ಹಂಗಿತ್ತು. ಅದರ ಹೊರತಾಗಿ ಸ್ವಿಟ್ಜರ್ಲ್ಯಾಂಡು ಅಥವಾ ಇಟಲಿ ಈ ಥರದ ಬೇರೆ ಬೇರೆ ದೇಶಗಳಿಗೆ ಸಾಂಗ್ ಶೂಟ್ ಮಾಡೋಕ್ಕೆ ಅರಸು ಕೂಡ ಬಹುತೇಕ ಎಲ್ಲ ಸಿನಿಮಾಗಳು, ಅಪ್ಪು ಸರ್ ಅವರ ಬಹುತೇಕ ಎಲ್ಲ ಸಿನಿಮಾಗಳು ವಿದೇಶದ ಹಾಡುಗಳಿಗಂತ ಅಲ್ಲಿ. ಅದು ಕನ್ನಡ ಚಿತ್ರರಂಗವನ್ನು ಇನ್ನೊಂದು ಲೆವೆಲಿಗೆ ಎಲಿವೇಟ್ ಮಾಡ್ತಂತ ನಾವು ಹೇಳ್ಬೋದು. ಖಂಡಿತ ಅದರಿಂದ ಚಿತ್ರವು ಶ್ರೀಮಂತವಾಗಿ ಮೂಡಿ ಬರ್ತಾ ಇತ್ತು. ಜೊತೆಗೆ ಕನ್ನಡ ಚಿತ್ರರಂಗವನ್ನು ಕೂಡ ಈಗ ನಾವು ಬೇರೆ ಭಾಷೆಯ ಚಿತ್ರಗಳಿಗೆ ಹೋಲಿಸಿ ಕಂಪೇರ್ ಮಾಡಿ ಬರೆಯೋಕ್ಕೆ ಅಥವಾ ನೋಡೋಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಒಂದರ್ಥದಲ್ಲಿ ಹೇಳೋದಾದರೆ ಒಂದೇ ವಾಕ್ಯ ರಿಚ್ನೆಸ್ಸನ್ನು ತಂದುಕೊಟ್ಟು ಕನ್ನಡ ಸಿನಿಮಾದಕ್ಕೆ ಒಂದು ರಿಚ್ನೆಸ್ಸನ್ನು ತಂದುಕೊಟ್ಟಿದ್ದು ಅಪ್ಪು ಸರ್. ಇದು ಅಕ್ಟೋಬರ್ 29, 2021, ಅದು ಇಡೀ ಕರ್ನಾಡಿಗೆ ಒಂದ್ಸಲ ಕರಾಳ ದಿನ. ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟು. ಒಂದು ಸರಿ ನಿಮಗೆ ಆ ವಿಷಯ ಕೇಳಿದ ತಕ್ಷಣ ಅಪ್ಪು ಸರ್ ಇಲ್ಲ, ಈ ಥರ ವಿಧಿವಶರಾಗಿದ್ದಾರೆ ಅಂದ ತಕ್ಷಣ ಆ ಮೂಮೆಂಟ್ ಏನು ಅನಿಸ್ತು ಸರ್? ನಂಬಲಿಲ್ಲ. ನಾನಾಗ ಕರ್ನಾಟಕ ಮೀಡಿಯಾ ಅಕಾಡೆಮಿಯಲ್ಲಿ ಚೇರ್ಮನ್ ಆಗಿದ್ದೆ. ನನಗೆ ಫೋನ್ ಬಂತು. ನಾನು ನಂಬಲಿಲ್ಲ. ಅದು ಏನೋ ಸಣ್ಣ ಪುಟ್ಟದ್ದು ಇರುತ್ತೆ, ಇಲ್ಲ ಸೀರಿಯಸ್ ಆಗುತ್ತೆ. ಮತ್ತೊಂದು ಇಬ್ಬರು ಫೋನ್ ಮಾಡಿದರು. ನಾನು ಯಾಕಿಷ್ಟು ಏನು ಅಂಥದ್ದು ಏನಾಯಿತು ಅಂತ ಒಂಥರ ಗೊಂದಲ ಆಯಿತು. ಇರಲಿಕ್ಕಿಲ್ಲ ಅಂತಲೇ ಸುಳ್ಳಂತಲೇ ನನ್ನ ಮತ್ತೊಂದಿಬ್ಬರು ಫೋನ್ ಮಾಡಿಕೊಂಡು ನನಗೆ ಅಶ್ವಿನಿ ಅವರ ತಂದೆಯವರು ತುಂಬ ಆತ್ಮೀಯರಾಗಿದ್ದರು. ನಾನು ನೇರವಾಗಿ ಅವರಿಗೆ ಫೋನ್ ಮಾಡಿದೆ. ಅವರು ಇಮ್ಮಿಡಿಯೇಟ್ಲಿ ಹೇಳಿದ್ಕೊಳ್ಳಿ, ಅವರು ಒಂಥರ ಶಾಕಲ್ಲಿದ್ದರು. ಅವರು ಹೇಳಿದ್ರು ಈ ಥರ ಅಂತ. ನನಗೂ ನಂಬಕ್ಕಾಗಿಲ್ಲ. ಬಟ್ ಅದು ಆವತ್ತು ಆ ಫಾರ್ಮ್ಯಾಲಿಟೀಸ್ ಎಲ್ಲ ಇತ್ತಲ್ಲ, ನಾನು ಅಪ್ಪಿತಪ್ಪಿನೂ ಸರ್ಕಾರ ಅಧಿಕೃತವಾಗಿ ಅನೌನ್ಸ್ ಮಾಡೋ ತನಕ ನಾನಂತೂ ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ. ಇಲ್ಲಾಂತೆ ಸೀರಿಯಸ್ ಅಷ್ಟೇ, ಏನು ತೊಂದರೆ ಇಲ್ಲ ಅಂತಲೇ ಹೇಳಿದೆ. ಬಟ್ ನನಗೆ ಅದನ್ನು ಎಲ್ಲ ಹಳೆಯ ನೆನಪುಗಳು ಅಥವಾ ನೆಕ್ಸ್ಟ್ ಆಗುವ ಏನೇನು ಆಗ್ಬೋದು ಈ ಥರದ ಗೊಂದಲಗಳು ಮನಸ್ಸಲ್ಲಿ ಬಂದು ಹೋಗ್ತಾಯಿದ್ವು. ಅದು ಖಂಡಿತವಾಗಿ ಒಂದು ನಮ್ಮ ದುರ್ದೈವ. ತುಂಬ ಚಿಕ್ಕ ವಯಸ್ಸು, ಎಲ್ರಿಗೂ ಬೇಕಾದರು. ಅದಕ್ಕಿಂತ ಒಂದು ಪರೋಪಕಾರಿ ಮನೋಭಾವ ಇದ್ದವರು. ನಮ್ಗೆ ಗೊತ್ತಿತ್ತು ಅವರು ಅನೇಕರಿಗೆ ಅವರು ನಿಧನ ಹೊಂದಿದ ನಂತರ ಗೊತ್ತಾಯಿತು ಅವ್ರು ಏನೇನು ಮಾಡ್ತಿದ್ರಂತ. ನನಗೆ ಅವರ ವ್ಯಕ್ತಿತ್ವ ಗೊತ್ತಿತ್ತು. ಅವರು ಯಾವುದೇ ಪ್ರಚಾರ ಇಲ್ಲದೆ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದವರು. ಆ ಪಾಪ ಪುಣ್ಯ ಆ ಸ್ಪಂದನೆ ಅವರಲ್ಲಿತ್ತು. ಅದೆಲ್ಲ ಆಮೇಲೆ ಜನರಿಗೆ ಗೊತ್ತಾಯಿತು. ಅಂಥ ವ್ಯಕ್ತಿ ಇಷ್ಟು ಬೇಗ ಆಮೇಲೆ ಅದು ಖಂಡಿತವಾಗಿ ಒಂದು ದಿಢೀರ್ ಶಾಕ್. ಯಾಕಂದರೆ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಫಿಟ್ನೆಸ್ಸಿಗೆ ಅವರು ಇನ್ನೊಂದು ಹೆಸರು. ಆ್ಯಕ್ಚುಲಿ ಅವ್ರು ಯಾವಾಗಲೂ ಫಿಟ್ಟಾಗೇ ಇದ್ದರು. ಇಂಥವ್ರಿಗೆ ಹೀಗಾಯ್ತಾ ಅಂತ ಹೇಳಿ ಅದು ಈಗ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇಡೀ ಕರ್ನಾಟಕದ ಒಂದು ಬ್ಯಾಡ್ ಲಕ್ ಅದು, ನಮ್ಮೆಲ್ಲರ ಬ್ಯಾಡ್ ಲಕ್. ಅದನ್ನು ಇವತ್ತಿಗೂ ಅವರ ಜನ ಅಭಿಮಾನಿಗಳು ಜೀರ್ಣಿಸ್ಕೊಳಕ್ಕಾಗ್ತಾಯಿಲ್ಲ. ನಾವುಗಳು ಕೂಡ ತುಂಬ ಆತ್ಮೀಯ ಅವರ ನೆನಪು ಮಾಡಿದಾಗಲ್ಲ ನಮಗೆ ಅವರ ನಗುಮುಖನೇ ಕಣ್ಣೆದುರು ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಪ್ಪು ಅವ್ರ ಜೊತೆಗೆ ನಿಮ್ಮ ಒಡನಾಟ ಹಾಗೆ ನೀವು ಕಂಡಂತೆ ಅವರ ವ್ಯಕ್ತಿತ್ವದ ಬಗ್ಗೆ ಹೊಸದಿಗಂತ ಡಿಜಿಟಲ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದೀವಿ. ಥ್ಯಾಂಕ್ ಯು ಜೊತೆ.